ಗುರು ನಾನು ನಮ್ಮ ಬಸ್ ಎತ್ಕೊಂಡು ಬಾಡಿಗೆ ಹೋದೆ ಗುರು. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಗುರು. ನಾನು ಹೋಗಿದ್ದೆ ಕಟ್ಟುಗೊಳ್ಳಳ್ಳಿ ಅಂತ ಹೇಳ್ಬಿಟ್ಟು ಬೂದ್ಗೆರೆ ಪಕ್ಕದಲ್ಲಿ ಗುರು. ಅಲ್ಲಿಂದ ಬಾಡಿಗೆ ಐತೆ ಧರ್ಮಸ್ಥಳಕ್ಕೆ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಓನರ್ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಅವರು ರೆಡಿ ಇದ್ದರು. ಹೋಗಿದ ತಕ್ಷಣ ಗಾಡಿ ಪೂಜೆ ಎಲ್ಲ ಮಾಡಿ ಜನ ಎಲ್ಲ ಬಂದು ಕಾಯ್ಕೊಂಡಿದ್ರು. ಗಾಡಿ ಪೂಜೆ ಮಾಡಿದ್ದೆ, ಜನ ಎಲ್ಲ ಹತ್ಕೊಂಡ್ರು ಗುರು. ಅಲ್ಲಿಂದ ಸೀದಾ ನಾವು ಬಿಟ್ಟು ನಾವು ಬಂದಿದ್ದು ಕುಣಿಗಲ್ ಹತ್ರ ಗುರು. ಕುಣಿಗಲ್ ಹತ್ರ ಬಂದಿದ್ದ ತಕ್ಷಣ ಹುಡುಗಂದು ಬಸ್ಸು ಹಿಂದೆ ಬರ್ತೈತಪ್ಪ, ನಿಲ್ಲಿಸು ಅಂತ ಹೇಳಿದ್ರು. ನಿಲ್ಲಿಸಿದೆ ಗುರು. ಆ ಬಸ್ಸು ಬಂದು ಹಿಂದೆ ನಿಲ್ಲಿಸು ಗುರು, ಇಬ್ಬರು ಟಿಫನ್ ತಿನ್ಕೊಂಡು ಇಲ್ಲಿಂದ ಹೋಗೋಣಪ್ಪ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿಫನ್ ತಿಂತಾ ಇದ್ದೀವಿ ಗುರು. ಅಲ್ಲಿಂದ ಟಿಫನ್ ತಿನ್ಕೊಂಡು ನಾವು ಬಿಟ್ಟರೆ ಸಕಲೇಶ್ಪುರ ಹತ್ರ ಸೈಡ್ಗೆ ಹಾಕಪ್ಪ, ಟೀ ಕಾಫಿ ಏನಾದರೂ ಕುಡ್ಕೋಣ ಅಂತ ಹೇಳ್ಬಿಟ್ಟು ಎರಡೂ ಬಸ್ಸು ಸೈಡ್ಗೆ ಹಾಕ್ಸಿದ್ರು ಗುರು. ಸೈಡ್ಗೆ ಹಾಕಿ ನಮ್ಮ ಮಧು ಬಂದು ನನಗೆ ಹೇಳ್ತಾ ಇದ್ದ, ಅಣ್ಣ ವೀಲ್ ಕ್ಯಾಪ್ಗಳು ತರಿಸ್ಬೇಕಣ್ಣ ಅಂತ ಹೇಳ್ದ. ಸರಿ ಇರು ತರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದೆ. ಹಂಗೆ ಟೀಗಿ ಕುಡ್ಕೊಂಡು ಅಲ್ಲಿಂದ ಸೀದಾ ಬಿಟ್ವಿ ಗುರು. ಬಿಟ್ಟರೆ ಘಾಟಲ್ಲಿ ಬರ್ತಾ ಇದ್ದೀವಿ. ಘಾಟಲ್ಲಿ ಬಂದರೆ ಫುಲ್ ಮಳೆ ಬೀಳ್ತಾ ಇತ್ತು ಗುರು. ನನ್ನ ಮುಂದೆ ಕಂಟೈನರ್ ಒಂದು ಹೋಗ್ತಾ ಇತ್ತು, ನನಗಂತೂ ಜಾಗ ಬಿಡ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಘಾಟಲ್ಲಿ ವ್ಯೂಸ್ ಆ ಕಡೆ ಈ ಕಡೆ ನೋಡಿಕೊಂಡು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀವಿ ಗುರು. ನಾನು ಹೇಳೋದು ಏನಂತ ಹೇಳಿದ್ರೆ, ಈ ಘಾಟಲ್ಲಿ ಗಾಡಿ ಓಡಿಸೋದು ನಮ್ಮ ಡ್ರೈವರ್ಗಳಿಗೆ ಜಾಸ್ತಿ ಇಷ್ಟ ಗುರು. ಯಾಕಂತ ಹೇಳಿದ್ರೆ ಇಲ್ಲೇ ಅಲ್ಲ, ಎಲ್ಲಾದರೂ ಸರಿ ಘಾಟಲ್ಲಿ ಡ್ರೈವರ್ಗಳು ಇಷ್ಟಪಡ್ತಾರೆ. ಹಂಗೆ ನಮ್ಮ ಗಾಡಿದು ಒಂದು ವಿಡಿಯೋ ತಗೊಂಡು ಅಲ್ಲಿಂದ ಸೀದಾ ಮುಂದೆ ಬಂದರೆ ರೋಡೆಲ್ಲ ಫ್ರೀ ಇತ್ತು ಗುರು. ಯಾಕಂತ ಹೇಳಿದ್ರೆ ಮಳೆ ಬಂದರೆ ದೊಡ್ಡ ಗಾಡಿಗಳೆಲ್ಲ ನಿಲ್ಲಿಸ್ಬಿಡ್ತಾರೆ, ಆದ್ದರಿಂದ ರೋಡೆಲ್ಲ ಫ್ರೀ ಇತ್ತು. ದೊಡ್ಡ ಗಾಡಿಗಳು ಯಾಕೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಗುರು, ಮಳೆ ಬೀಳ್ತಾ ಇರುತ್ತೆ, ಬ್ರೇಕ್ಗಳು ಬರಲ್ಲ, ಅದರಿಂದ ನಿಲ್ಲಿಸ್ಬಿಡ್ತಾರೆ. ಅದರಿಂದ ರೋಡ್ ಫ್ರೀ ಇತ್ತು ಗುರು. ಹಂಗೆ ನಾನು ಸೀದಾ ಧರ್ಮಸ್ಥಳ ಎಂಟ್ರಿ ಆದೆ ಗುರು. ಎಂಟ್ರಿ ಆಗಿದ ತಕ್ಷಣ ಗುರು ಏನೋ ಒಂದು ಫೀಲ್ ಗುರು. ಧರ್ಮಸ್ಥಳಕ್ಕೆ ಬಂದ ಮೇಲೆ ಹಂಗೆ ಅವ್ರು ಇದ್ಕೊಂಡು ಮುಂದೆ ಪಾರ್ಕಿಂಗ್ ಐತಪ್ಪ, ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಡು, ಅಲ್ಲೇ ಇಳ್ಕೊತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಪಾರ್ಕಿಂಗಲ್ಲಿ ನಿಲ್ಲಿಸಿದೆ ಗುರು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗುರು. ಇನ್ನೂ ವಿಡಿಯೋಗಳು ಮಾಡ್ತಾನೆ ಇರ್ತೀನಿ.